ಎಲ್ರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನನ್ನ ನಾಮಧೇಯ ಟಿ ಹರಿಶಂಕರ್, ಹೊಸಪೇಟೆ ನಿವಾಸಿ, ಕರ್ನಾಟಕ ಜ್ಞಾನ ಪ್ರಗತಿ ಪರಿಷತ್ ಅಧ್ಯಕ್ಷ ಸೇವೆಯಲ್ಲಿ ಇವತ್ತು ನಿಮ್ ಮುಂದೆ ಬರೋದಕ್ಕೆ ಮಹತ್ತರವಾದ ಕಾರಣ, ನಿಮ್ಮೆಲ್ರಿಗೂ ಸ್ವಾಗತ ಕೋರೋದು. ನಿಮ್ಮೆಲ್ರಿಗೂ ಪೂರ್ಣವಾಗಿ ನೀವು ತುಮಕೂರಿಗೆ ಬರ್ರಿ. ಮಹತ್ತರವಾದ ಧ್ಯಾನ ಕಾರ್ಯಾಗಾರ. ಅದು ಸುಮ್ಮನೆ ಧ್ಯಾನ ಕಾರ್ಯಾಗಾರ ಅಂದ್ರೆ ಸುಮ್ಮನೆ ಧ್ಯಾನ ಕುತ್ಕೊಂತೀವಿ 3 ತಾಸು ಅಲ್ಲ, ಪ್ರಾಯೋಗಿಕ ಕಾರ್ಯಾಗಾರ, ವಿಶೇಷವಾದ ಧ್ಯಾನ ಕಾರ್ಯಾಗಾರ. ಧ್ಯಾನ ಬಿಂದು ಉಪನಿಷತ್ತಲ್ಲಿ ಒಂದು ಶ್ಲೋಕ ಐತೆ, 3ನೇ ಶ್ಲೋಕ. ಯದಿ ಶೈಲ ಸಮಂ ಪಾಪಂ ವಿಸ್ತೀರ್ಣಂ ಬಹುಯೋಜನಂ ಭೇದ್ಯತೆ ಧ್ಯಾನ ಯೋಗೇನ ನ ಅನ್ಯೇನ. ನಮ್ಮ ಪಾಪಗಳು ಪರ್ವತದಷ್ಟು ಸಮವಾಗಿದ್ರು, ವಿಸ್ತೀರ್ಣಂ ಬಹುಯೋಜನಂ, ಎಷ್ಟೇ ಜನ್ಮದಿಂದ ಇದ್ರು ಕೂಡ ಅದನ್ನ ಭೇದನೆ ಮಾಡ್ಬೇಕಂದ್ರೆ ಧ್ಯಾನ ಯೋಗದಿಂದ ಮಾತ್ರ ಸಾಧ್ಯ. ಕಾನ್ಸೆಪ್ಟ್ ಬೇಸ್ಡ್ ಕಾರ್ಯಾಗಾರ. ಪತ್ರಿಜಿಯವರು ನಮಗೆ ತೋರಿಸಿರೋ ದಾರಿನ ಮತ್ತಷ್ಟು ಆಳವಾಗಿ ನಮ್ಮನ್ನು ನಾವು ನೋಂದಣಿ ಮಾಡ್ಕೊಳ್ಳೋ ಕಾರ್ಯಾಗಾರ. ಅದಕ್ಕೋಸ್ಕರ ಕ್ಯಾಪ್ಷನ್ ಬಹಿರ್ ಯಾಗ ಅಂತರ್ ಯೋಗ. ಬಹಿರ್ ಶುದ್ಧೀಕರಣ, ಅಂತರ್ ಸಿದ್ಧೀಕರಣ. ಬಹಿರ್ ದೃಷ್ಟಿ, ಅಂತರ್ ಸೃಷ್ಟಿ. ಬಹಿರ್ ಸಾಧನೆ, ಅಂತರ್ ಸಾಧ್ಯತೆ. ಇದೆಲ್ಲಾನು ಯಾವ ರೀತಿ ಆಗ್ತದೆ ನಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನಾವು ಅಳವಡಿಕೆ ಮಾಡ್ಕೋಬಹುದು. ಆಚರಣೆಯಲ್ಲಿ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಇನ್ ಆಕ್ಷನ್. ಪತ್ರಿ ಸರ್ 3 ಸಿದ್ಧಾಂತಗಳು ಯಾವುವು? ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇದರ ಆಳತೆಯಲ್ಲಿ ಎಲ್ರು ಬನ್ರಿ ತುಮಕೂರಿಗೆ. 24ನೇ ತಾರೀಕು ಆದಿತ್ಯವಾರ 10:30 ಸಾಯಂಕಾಲ 5 ಗಂಟೆವರೆಗೆ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ, ಚಿಕ್ಕಪೇಟೆ. ಬನ್ನಿ, ನಿಮ್ಮನ್ನು ನೀವು ಅನ್ವೇಷಣೆ ಮಾಡ್ರಿ, ನಿಮ್ಮತನದ ಪರಿಚಯ ನೀವೇ ಮಾಡ್ಕೊಳ್ರಿ. ಇಷ್ಟ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದ.